ಸಿನಿಮಾ ಯಾವತ್ತು ಒಳ್ಳೆ ಬದಲಾವಣೆಗೆ, ಒಳ್ಳೆ ಹುರುಪಿಗೆ, ಒಳ್ಳೆ ಎಂಟರ್ಟೈನ್ಮೆಂಟ್ಗೆ ಇರುತ್ತೆ. ಈ ಅವಾರ್ಡ್ನ ಎಲ್ಲೋ ಒಂದ್ ಕಡೆ ತಮ್ಮ ಪಾಡಿಗೆ ತಾವು ಇದ್ದು ಅದೇನೋ ಒಂದು ಜೋಶ್, ಅದು ಅಡ್ರಿನಲಿನ್ ರಶ್ ಅಂತ ಇರ್ಬೋದು. ಐ ಡೋಂಟ್ ನೋ. Best actor in a supporting role Kannada goes to Naveen Shankar for Hundisi Bariyeri. ಥ್ಯಾಂಕ್ ಯು ಸೈಮಾ, ಈ ಗೌರವಕ್ಕೆ ತುಂಬ ಖುಷಿ ಆಗುತ್ತೆ. ಒಂದು ಸ್ಪೆಷಲ್ ಅಂತ ಯಾಕೆ ಫೀಲ್ ಆಗುತ್ತೆ ಸೈಮಾ ಅಂದರೆ, ಎಲ್ಲ ಸೌತ್ ಇಂಡಸ್ಟ್ರಿಗಳು ಸೇರ್ತಾವು, ಇಲ್ಲಿ ದಿಗ್ಗಜರೆಲ್ಲ ಬರ್ತಾರೋ, ನಾವು ದೂರದಿಂದ ಸೆಲೆಬ್ರೇಟ್ ಮಾಡಿರ್ತೀವಿ, ನನ್ನಂಥ ಹೊಸಬ್ರಿಗೂ ಸಮೀಪದಿಂದ ನೋಡ್ತೀವಿ, ಆ್ಯಂಡ್ ಎಲ್ಲರೂ ಸೇರಿ ಒಂದು ಕುಟುಂಬ ಅಂತ ಭಾಸ ಆಗತ್ತೆ. ಅದಕ್ಕೆ ಭಾಳ ಖುಷಿ ಆಕೈತೆ. ಆ್ಯಂಡ್ ಥ್ಯಾಂಕ್ ಯು ಜಗನ್ ಫಾರ್ ದಿಸ್ ಕ್ಯಾರೆಕ್ಟರ್. ನಮ್ಮ ನಿರ್ಮಾಪಕರಿಗೆ, ನಮ್ಮ ಸಹ ಕಲಾವಿದರು ಅರ್ಚನಾ, ಸಂಯುಕ್ತ ಆ್ಯಂಡ್ ಪ್ರವೀಣ್, ಶ್ರೀ, ಐಶಾನಿ, ಭಾವನಾ, ಎಲ್ರಿಗೂ ಕೂಡ ಎಲ್ಲರೂ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಯಾವತ್ತು ಒಳ್ಳೆ ಬದಲಾವಣೆಗೆ, ಒಳ್ಳೆ ಹುರುಪಿಗೆ, ಒಳ್ಳೆ ಎಂಟರ್ಟೈನ್ಮೆಂಟ್ಗೆ ಇರುತ್ತೆ. ಲೆಟ್ಸ್ ಮೇಕ್ ದಿಸ್ ವರ್ಲ್ಡ್ ಈವನ್ ಮೋರ್ ಅ ಬ್ಯೂಟಿಫುಲ್ ವರ್ಲ್ಡ್ ವಿತ್ ಆರ್ ಬ್ಯೂಟಿಫುಲ್ ವರ್ಕ್ಸ್. ಥ್ಯಾಂಕ್ ಯು ಸೋ ಮಚ್. So the Nexa Best Actor Critics Kannada Award goes to Dali Dhananjay for Gurudev Hoysala. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಇನ್ನೂ ಶಕ್ತಿ ಇದೆಯಾ? ಹೊಟ್ಟೆ ಹಸಿತಾ ಇಲ್ವಾ? ಥ್ಯಾಂಕ್ ಯು ಸೈಮಾ. ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ಸ್ ಯಾವಾಗಲೂ ನಮ್ಮನ್ನು ತುಂಬ ಜೀವಂತವಾಗಿಡುತ್ತೆ. ಒಂದು ಒಳ್ಳೆಯದಾಗಲಿ, ಕಲೀಲಿ ಅಂತ ಒಳ್ಳೆ ಉದ್ದೇಶದಿಂದ ಮಾಡುವಂಥ ಕ್ರಿಟಿಕ್ಸ್, ಅದು ಕಲಿಸುತ್ತೆ, ಅರಳಿಸುತ್ತೆ. ಇನ್ನೊಂದು ಏಳಿಗೆಯನ್ನು ಸಹಿಸೋಕ್ಕಾಗದೆ ಫೇಕ್ ಅಕೌಂಟ್ಗಳನ್ನ ಮಾಡಿಕೊಂಡು ಮಾಡುವಂಥ ಕ್ರಿಟಿಕ್ಸ್, ಅದು ನಮ್ಮನ್ನು ಕೆರಳಿಸುತ್ತೆ. ಆದರೆ ಎರಡೂ ತುಂಬ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ಈ ಅವಾರ್ಡ್ನ ಎಲ್ಲೋ ಒಂದು ಕಡೆ ತಮ್ಮ ಪಾಡಿಗೆ ತಾವು ಇದ್ದು ಸಿನಿಮಾಗಳನ್ನ ನೋಡ್ತಾ ಸಿಕ್ಕಿದಾಗ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ಮಾತುಗಳನ್ನಾಡ್ತಾ ಪ್ರೇರೇಪಿಸ್ತಾರಲ್ಲ, ಅವ್ರಿಗೆ ಇದನ್ನು ಅರ್ಪಿಸ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ನಮ್ಮ ನಿರ್ದೇಶಕ ವಿಜಯ್ ನಾಗೇಂದ್ರ ಅವ್ರಿಗೆ, ನಮ್ಮ KRG ಸ್ಟುಡಿಯೋಸ್ಗೆ, ನನ್ನ ಗೆಳೆಯ ನವೀನ್ ಶಂಕರ್. ಎದುರುಗಡೆ ಅವನು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ಈ ಕಡೆ ನನ್ನ ಪರ್ಫಾರ್ಮೆನ್ಸು ಚೆನ್ನಾಗಿರ್ತಿರ್ಲಿಲ್ಲ. ಥ್ಯಾಂಕ್ಸ್ ನವೀನ್ಗೆ, ಪ್ರತಾಪ್ಗೆ, ಅವಿನಾಶ್ ಮತ್ತು ನಮ್ಮ ಇಡೀ ಚಿತ್ರತಂಡಕ್ಕೆ. ಥ್ಯಾಂಕ್ ಯು. Best Actress Critics Kannada goes to Chaitra R. Achar for Toby. ಥ್ಯಾಂಕ್ ಯು ಸೈಮಾ. ಯಾವುದೋ ಒಂದು ಪರ್ಫಾರ್ಮೆನ್ಸ್ ಮಾಡಿದಾಗ ನಾವು ಇದನ್ನು ಯಾವುದೂ ನೆನೆಸಿರಲ್ಲ. ನಂಗೆ ಅವಾರ್ಡ್ ಬರ್ಬೋದು, ಬರದೇ ಇರ್ಬೋದು, ಜನ ನೋಡ್ತಾರೋ ನೋಡದೇ ಇರ್ಬೋದು, ಅದು ಯಾವುದೂ ತಲೆಗೆ ಬಂದಿರಲ್ಲ. ಬಟ್ ಆ ಒಂದು ಖುಷಿ, ಆ ಒಂದು ಅದೇನೋ ಒಂದು ಜೋಶ್, ಅದು ಅಡ್ರಿನಲಿನ್ ರಶ್ ಅಂತ ಇರ್ಬೋದು. ಐ ಡೋಂಟ್ ನೋ. ಬಟ್ ಅದಕ್ಕೋಸ್ಕರ ನಾವು ಆ ಕೆಲಸ ಮಾಡ್ತೀವಿ. ಅದಾದಮೇಲೆ ಈ ಥರದ್ದು ಒಂದು ರೆಕಗ್ನಿಷನ್ ಸಿಕ್ಕಿದಾಗ ಇಟ್ಸ್ ಅ ಫ್ಯೂಯಲ್. ನೆಕ್ಸ್ಟ್ ಯಾವುದಾದ್ರೂ ಇನ್ನೂ ಚೆನ್ನಾಗಿ ಮಾಡಬೇಕು, ಅವಾರ್ಡ್ ಬರಬೇಕು ಅಂತ ಅಲ್ಲ, ಬಟ್ ಚೆನ್ನಾಗಿ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ. ಅದರಿಂದ ಈ ಥರದ್ದು ಒಂದು ರೆಕಗ್ನಿಷನ್ ಒಂದಲ್ಲ ಒಂದಿನ ಸಿಗತ್ತೆ ಅನ್ನೋದಕ್ಕೆ ಮಾತ್ರ ಐ ಆಮ್ ಜಸ್ಟ್ ಹ್ಯಾಪಿ. ಐ ಥಿಂಕ್ ಐ ಆಮ್ ಗೋನ್ ಟು ಪಾರ್ಟಿ ಹಾರ್ಡ್ ಟುನೈಟ್. ಥ್ಯಾಂಕ್ ಯು.